ಒಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ನನ್ನಯ ಮನವಿಂದು ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಗಾನ ರೋಮಾಂಚನ ತಾಯಿ ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದೆಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ತಾಯದ ರೋಷಣದಿಂದ ಅರಳಿತು ವದನ ಅಂಧಕಾರದ ಚೆಲುವು ನೋಡಿತು ನಯನ ತಾಯದ ರೋಷಣದಿಂದ ಅರಳಿತು ವದನ ಅಂಧಕಾರದ ಚೆಲುವು ನೋಡಿತು ನಯನ ಸುತ್ತಮುತ್ತಲೂ ಎಲ್ಲ ತಾಯ ದರ್ಶನ ಸುತ್ತಮುತ್ತಲೂ ಎಲ್ಲ ತಾಯ ದರ್ಶನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರುಣಾಮಯಿ ಸಿರಿದೇವಿ ತಾಯಿ ಶಾರದೆ ಕರ ಮುಗಿವೆ ತಾಯಿ ನಿನಗೆ ಶರಣನಾಗಿಯೇ ಕರ ಮುಗಿವೆ ತಾಯಿ ನಿನಗೆ ಶರಣನಾಗಿಯೇ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ನಿನ್ನ ಚರಣ ಸೇವೆ ಭಾಗ್ಯ ಸತತ ಬೇಡುವೆ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಹೃದಯ ಹಾಡಿತು ಶಾರದೆ ಗಾನ ಹೃದಯ ಹಾಡಿತು ಶಾರದೆ ಗಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಭಾವದಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ ಭಾವದಲೆಯಲಿ ಶಾರದೆ ಗಾನ ರಾಗವೊಮ್ಮಲು ಶಾರದೆ ನಾಮ. ಧನ್ಯವಾದಗಳು. ಶುಭಾರಂಭದ ಶುಭ ನುಡಿ. ಹೀಗೆ ಕಾರ್ಯಕ್ರಮಕ್ಕೆ ತಮ್ಮ ಪ್ರಾರ್ಥನಾ ಗೀತೆಯ ಮೂಲಕ ಶುಭ ಹಾರೈಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ ಕುಸುಮಗಳಾಗಿರುವಂತಹ ರುವಿಸ ಹಾಗೂ ಸಂಗಡಿಗರಿಗೆ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ನಿಮ್ಮ ಪ್ರಯತ್ನವಿಲ್ಲದೆ ನೀವು ಯಶಸ್ವಿಯಾಗಲು ಸಾಧ್ಯವಿಲ್ಲ. ನಿಮ್ಮ ಸಂಪೂರ್ಣ ಪ್ರಯತ್ನ ನಿಮ್ಮ ಕೆಲಸದಲ್ಲಿದ್ದರೆ ನೀವು ವಿಫಲರಾಗಲು ಸಾಧ್ಯವಿಲ್ಲ ಎಂಬ ಮಾತಿನಂತೆ ಬಹಳ ಪ್ರಯತ್ನಪೂರ್ವಕವಾಗಿ ನಿವೇದಿತ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಸಾಕಷ್ಟು ವಿದ್ಯಾರ್ಥಿಗಳ ಬಾಳು ಬೆಳಗಿಸಲು ಕಾರಣೀಭೂತರಾದಂತಹ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ದಿವಂಗತ ಶ್ರೀ ವೆಂಕಟೇಶ್ ಪುಲಸ್ಕರ್ ಸಂಸ್ಥಾಪಕ ಕಾರ್ಯದರ್ಶಿಗಳು, ನಿವೇದಿತ ವಿದ್ಯಾಸಂಸ್ಥೆ ಕೊಪ್ಪಳ್, ಇವರಿಗೆ ನಮ್ಮ ಸಂಸ್ಥೆಯ ಎಲ್ಲ ಶಿಕ್ಷಕರ ಬಳಗದಿಂದ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ಅವರಿಗೆ ನಮನವನ್ನು ಸಲ್ಲಿಸಬೇಕೆಂದು ಎಲ್ಲ ಶಿಕ್ಷಕ ಮಹನೀಯರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಪುಲಸ್ಕರ್ ಕುಟುಂಬದವರು ಕೂಡ ವೇದಿಕೆಗೆ ಆಗಮಿಸಿ ಆ ಒಂದು ದಿವಂಗತ ಶ್ರೀ ವೆಂಕಟೇಶ್ ಸರ್ ಪುಲಸ್ಕರ್ ಅವರಿಗೆ ಪುಷ್ಪವನ್ನು ಅರ್ಪಿಸುವುದರ ಮೂಲಕ ನಮನವನ್ನು ಅರ್ಪಿಸಬೇಕೆಂದು ಅವರಲ್ಲಿ ಎಲ್ಲ ಶಿಕ್ಷಕ ಬಳಗದವರಲ್ಲಿ ಸಂಸ್ಥಾಪಕ ಮಂಡಳಿಯವರಲ್ಲಿ ತುಂಬು ಹೃದಯದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶಿಕ್ಷಕ ಬಳಗದವರಿಂದ ಗೌರವಪೂರ್ವಕವಾಗಿ ಪುಷ್ಪವನ್ನು ಅರ್ಪಿಸುವುದರ ಮೂಲಕ
ನಮನ ಸಲ್ಲಿಸುವಂತಹ ಕಾರ್ಯಕ್ರಮ. ಅವರನ್ನು ಗೌರವಿಸುವಂತಹ ಸಮಯ ಬರ್ತದೆ ಅನ್ನಲಿಕ್ಕೆ ಇದು ಒಂದು ಜೀವಂತ ನಿದರ್ಶನ ಅಂತ ಹೇಳ್ಬೋದು. ಚೇತನ್ ಹಾಗೂ ಮೆಹತಾಜಿ ವಿದ್ಯಾರ್ಥಿನಿಯರು ವೇದಿಕೆಗೆ ಆಗಮಿಸಬೇಕು. ಪುಷ್ಪವನ್ನು ಅರ್ಪಿಸುವುದರ ಮೂಲಕ ದಿವಂಗತರಿಗೆ ನಮನವನ್ನು ಸಲ್ಲಿಸಿದಂತಹ ಎಲ್ಲ ಸಹೋದ್ಯೋಗಿ 25-26ನೇ ಸಾಲಿನ 25ನೇ ಶಾಲಾ ವಾರ್ಷಿಕೋತ್ಸವದ ರಜತ್ ಮಹೋತ್ಸವದ ಶುಭಾರಂಭದ ಶುಭಾಶಯಗಳನ್ನು ತಮ್ಮೆಲ್ಲರಿಗೆ ಅರ್ಪಿಸುತ್ತಾ, ಈಗ 25ನೇ ವರ್ಷದ ಅಂಗವಾಗಿ ರಜತ್ ಮಹೋತ್ಸವದ ಅಂಗವಾಗಿ ಒಂದು ಸಂಸ್ಥೆಯಿಂದ ಒಂದು ವಿಡಿಯೋ ಪ್ಲೇ ಆಗ್ತದೆ. ಎಲ್ಲ ಪಾಲಕ ಮಹನೀಯರು ಶಾಂತಚಿತ್ತರಾಗಿ ಆ ಒಂದು ವಿಡಿಯೋವನ್ನು ಆಲಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವಾರ್ಷಿಕೋತ್ಸವದ ಅಂಗವಾಗಿ ರಜತ್ ಮಹೋತ್ಸವ ಸಿಲ್ವರ್ ಜೂಬ್ಲಿ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ಸಂಸ್ಥೆಯ ಒಂದು ವಿಡಿಯೋ ಪ್ಲೇ ಆಗ್ತದ. ಎಲ್ಲ ಪಾಲಕ ಮಹನೀಯರು ಆ ಒಂದು ಶಾಂತಚಿತ್ತರಾಗಿ ಆ ಒಂದು ವಿಡಿಯೋವನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಕಥಂ ಸಾರಸ್ವತ ಪ್ರಾಪ್ತಿ ಕೇನ ಧ್ಯಾನೇನ ಸುವ್ರತ ಮಹಾಸರಸ್ವತೀಯೇನ ತುಷ್ಟಾ ಭವತಿ ಸದ್ವದಾ. ನಿಮಿಷ ಕಳೆದು ಗಂಟೆಯಾಗಿ, ಗಂಟೆ ಕಳೆದು ದಿನವಾಗಿ, ದಿನಗಳು ಕಳೆದು ವರ್ಷವಾಗಿ, ವರುಷಗಳೇ ಕಳೆದು ನೋಡ ಇಂದು ಕಾಲಿಡುತ್ತಿದ್ದೇವೆ ಕಾಲು ಶತಮಾನಕ್ಕೆ, ರಜತ ಮಹೋತ್ಸವಕ್ಕೆ. ಪ್ರಸಕ್ತ ಸಾಲಿಗೆ ನಿವೇದಿತಾ ಶಾಲೆಗೆ ರಜತ ಮಹೋತ್ಸವ ಸಂಭ್ರಮದ ಗರಿ. ಶಾಲೆ ಎಂಬುದು ಕೇವಲ ಕಟ್ಟಡವಲ್ಲ, ಶಾಲೆ ಎಂಬುದು ಕೇವಲ ಪುಸ್ತಕವಲ್ಲ. ಶಾಲೆ ಎಂಬುದು ದೇಶದ ಭವಿಷ್ಯ, ದೇಶದ ಏಳಿಗೆ, ದೇಶದ ಆರ್ಥಿಕತೆ, ದೇಶದ ಶಾಂತಿ. ಇಂತಹ ಮಹೋನ್ನತ ಉದ್ದೇಶ ಸಾಕಾರಗೊಳಿಸಲು ಪ್ರಾರಂಭವಾದ ಶಾಲೆಯೇ ನಿವೇದಿತಾ ಸ್ಕೂಲ್. ಪುಟ್ಟ ಹೆಜ್ಜೆಯನ್ನಿಟ್ಟು ಪುಟ್ಟದೊಂದು ಲೋಕವ ಕಟ್ಟಿ 106 ಕನಸುಗಳ ಹೊತ್ತು ಹೋಗುವೆವು. ಆ ಕನಸೆಲ್ಲ ನನಸಾಗಿಸಲು ದಾರಿದೀಪವಾಗುವುದು ನಮ್ಮ ನಿವೇದಿತಾ ಶಾಲೆ. 2000ನೇ ಇಸ್ವಿಯಲ್ಲಿ ನರ್ಸರಿ LKGಯಿಂದ 29 ವಿದ್ಯಾರ್ಥಿಗಳು ಹಾಗೂ ಓರ್ವ ಶಿಕ್ಷಕಿಯಿಂದ ಪ್ರಾರಂಭವಾಗಿ 2025ನೇ ಸಾಲಿನಲ್ಲಿ 1,000 ವಿದ್ಯಾರ್ಥಿಗಳ ಕಲಿಕೆಗೆ 51 ಜನ ಸಿಬ್ಬಂದಿ ಶ್ರಮ ವಹಿಸುತ್ತಿದ್ದಾರೆ. ಮತ್ತು ಕಳೆದ ವರ್ಷ ನಮ್ಮ ಶಾಲೆಯ SSLC ಫಲಿತಾಂಶ 100%. ಕೊಪ್ಪಳ ನಗರದಲ್ಲಿ ಉತ್ಕೃಷ್ಟ ಶಿಕ್ಷಣವನ್ನು ನೀಡುತ್ತಾ ಅತಿ ವೇಗವಾಗಿ ಮನೆ ಮಾತಾಯಿತು. ಹಿಂದುಳಿದ ಪ್ರದೇಶದಲ್ಲಿ ಮಕ್ಕಳ ಏಳಿಗೆಯ ಆಶಾಕಿರಣವಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅನೇಕರು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ ಮತ್ತು ಶಾಲೆಯನ್ನು ಸ್ಮರಿಸುತ್ತಾರೆ.
25 ವರ್ಷಗಳಲ್ಲಿ ಶಾಲೆಯು ಈ ಎತ್ತರಕ್ಕೆ ಅಭಿವೃದ್ಧಿ ಹೊಂದಲು ಮಾಡಿದ ತ್ಯಾಗ ಅನೇಕ, ಕಷ್ಟಗಳು ಅನೇಕ, ಸುಖ ದುಃಖಗಳು, ಅನುಭವಗಳು ಅನೇಕ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಶಾಲೆ ಯಶಸ್ವಿಯಾಗಿ ನಡೆಸುವುದೆಂದರೆ ಭವಸಾಗರವೇ ದಾಟಿದಂತೆ. ಇಂತಹ ಕಾರ್ಯದಲ್ಲಿ ಸದಾ ಪ್ರೋತ್ಸಾಹಿಸುತ್ತಿರುವ ಶಾಲೆಯ ಆಧಾರ ಸ್ತಂಭಗಳಾದ ಮಕ್ಕಳಿಗೆ, ಪಾಲಕರಿಗೆ, ಶಿಕ್ಷಕರಿಗೆ ಹಾಗೂ ಶಿಕ್ಷಣ ಇಲಾಖೆಯನ್ನು ಎಂದೂ ಮರೆಯುವಂತಿಲ್ಲ. ಶಿಕ್ಷಣ ರಂಗದಲ್ಲಿ ಇನ್ನೂ ಮಹತ್ತರವಾದ ಬೆಳವಣಿಗೆ ಮತ್ತು ಕ್ರಾಂತಿಗೆ ಹಾತೊರೆಯುತ್ತಿರುವ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿವೇದಿತಾ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕೊಪ್ಪಳ ವಿನಂತಿಸುತ್ತದೆ ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ ಮತ್ತು ಪ್ರೋತ್ಸಾಹ. ಸಿಲ್ವರ್ ಜೂಬ್ಲಿ ನಿವೇದಿತಾ ಶಾಲೆ ಕೊಪ್ಪಳದ ಪುಟದಲ್ಲಿ. ಮಳೆ ಹನಿ ಸಣ್ಣದಿರಬಹುದು, ಅದು ಬಿಡದೆ ಸುರಿದರೆ ದೊಡ್ಡ ದೊಡ್ಡ ನದಿಗಳೇ ಉಕ್ಕಿ ಹರಿಯುತ್ತವೆ. ಹಾಗೆ ಪ್ರಯತ್ನಗಳು ನಿರಂತರವಾಗಿದ್ದರೆ ದೊಡ್ಡ ದೊಡ್ಡ ಸಾಧನೆ ಮಾಡಲು ಸಾಧ್ಯವಿದೆ ಎಂಬ ಮಾತಿನಂತೆ ಪುಲಸ್ಕರ್ ಕುಟುಂಬದವರು ಕಟ್ಟಿ ಬೆಳೆಸಿದಂತಹ ನಿವೇದಿತಾ ವಿದ್ಯಾಸಂಸ್ಥೆಯ ವಿಡಿಯೋವನ್ನು ವೀಕ್ಷಣೆ ಮಾಡಿದಂತಹ ತಮ್ಮೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ಈಗ ನಿವೇದಿತಾ ಪೂರ್ವ ಪ್ರಾಥಮಿಕ ಶಾಲೆ ಶ್ರೀ ಮಹೇಶ್ವರ ದೇವಸ್ಥಾನದ LKG ವಿದ್ಯಾರ್ಥಿಗಳಿಂದ ನೃತ್ಯ, ಈ ಒಂದು ನೃತ್ಯ ಕಾರ್ಯಕ್ರಮವನ್ನು ಚೇತನ್ ಹಾಗೂ ಮೆಹತಾಜ್ ಈ ವಿದ್ಯಾರ್ಥಿನಿಯರು ನಡೆಸಿಕೊಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. 26ನೇ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹೆಸರು ಅಲ್ಲ, ಅದು ಶಕ್ತಿ. ಮೌನದಲ್ಲಿ ಬೆಂಕಿ ಇದೆ, ನಡೆಯಲು ಧೈರ್ಯ ಇದೆ. ಇಲ್ಲಿ ನಿಂತವನು ಚೇತನ್. ಮೇತಾಜ್, ನಿನಗೆ ರೈಮ್ಸ್ ಬರ್ತಾವ? ಹಾಂ ಬರುತ್ತವ. ನಿನಗೆ ಬರುತ್ತವ? ಹಾಂ, ನನಗೆ ಬರಲ್ಲ. ನಿನಗೆ ಬಂದರೆ ಹೇಳು. ಹಾಂ, ನನಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹೌ ಐ ವಂಡರ್ ವಾಟ್ ಯು ಆರ್, ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ, ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಇದು ಭಾಳ ಚೆನ್ನಾಗಿದೆ. ಮತ್ತೆ ಯಾವುದು ಬರುತ್ತೆ ನಿನಗೆ? ನನಗೆ ಜಾನಿ ಜಾನಿ ಎಸ್ ಪಾಪ, ಈಟಿಂಗ್ ಶುಗರ್ ನೋ ಪಾಪ, ಟೆಲ್ಲಿಂಗ್ ಲೈ ನೋ ಪಾಪ, ಓಪನ್ ಯುವರ್ ಮೌತ್ ಹಾ ಹಾ ಹಾ. ಇದು ಭಾಳ ಚೆನ್ನಾಗಿದೆ. ಮತ್ತೆ ಯಾವುದು ಬರುತ್ತೆ ನಿನಗೆ? ನನಗೆ ಮತ್ತು ರಾಲಿಪಾಲಿ ಎಂಬ ರೈಮ್ಸ್ ಬರುತ್ತದೆ. ಹಾಂ, ಹೇಳು. ರಾಲಿಪಾಲಿ ಅಪ್ ಅಪ್, ರಾಲಿಪಾಲಿ ಡೌನ್ ಡೌನ್. ಇದ್ರ ಮೇಲೆ ನಿಂಗೆ ಡ್ಯಾನ್ಸ್ ಮಾಡೋಕೆ ಬರುತ್ತಾ? ಹಾಂ, ನಮ್ಮ ಶಾಲೆಯಲ್ಲಿ ಕಲಿಸಿಕೊಟ್ಟಾರ. ಹಾಂ, ತಡ ಏಕೆ, ಕರೆಯೋಣ ಬಾ. ನಮ್ಮ ಶಾಲೆಯ LKG ಮಕ್ಕಳು ರಾಲಿಪಾಲಿ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಸ್ವಾಗತಿಸಬೇಕು.
Llévame contigo, más que solo amigos, jamás voy a olvidarte contigo. Más que solo amigos, jamás voy a olvidarte. Llévame contigo. ಶಿವಾನಿಗೆ ಎಂಬ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಬರಮಾಡಿಕೊಳ್ಳಬೇಕು. देखो देखो है शाम बड़ी दीवानी धीरे धीरे बन जाए न कोई कहानी देखो देखो है शाम बड़ी दीवानी धीरे धीरे बन जाए न कोई कहानी दिल पर है दिलकश है दिलदार नजारे हैं आज जमीन पर उतरे कितने सितारे हैं अगलो होश नमी जानम हम है दिल है और जानम बस दीवानगी 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 है ना कोई रहसम ना रहबर ये इल्जाम लगे किस पर बस दीवानगी 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 है all the hot girls put your hands up and say Om Shanti Om make some noise and say Om Shanti sama ketika bah otak dorong ketika bah irakada wataira wataira orwati sandika bah maengadi sandika bah tayangada mataila mataila sabu meratil olumbi algada puja aadatil enno sandana kolla varmai kolatil nermai pakada ilmai kalatil decency nalla illa illa basava paapon tanjavur kari manasarendaki varavakilla iramba karamba pompa valilai ashagai pattu konamalla ಭಾಗದಲ್ಲಿ ತಮ್ಮ ಮಕ್ಕಳನ್ನ ಕರೆದುಕೊಂಡು ಹೋಗಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ನೃತ್ಯಗೈದಂತಹ ಮಕ್ಕಳಿಗೆ ಧನ್ಯವಾದಗಳು. ಕೊರಳಲ್ಲಿ ಸರ ಬಿದ್ದವರು ಶ್ರೇಷ್ಠರಲ್ಲ, ನಡತೆಯಲ್ಲಿ ಸರಳವಾದವರು ಶ್ರೇಷ್ಠರಾದವರ ವೇಷಭೂಷಣಗಳಲ್ಲಿ ನಮ್ಮ ನಿವೇದಿತ ಶಾಲೆಯ ಪುಟಾಣಿ ಮಕ್ಕಳು
ಅಂತಹ ವೇಷಭೂಷಣ ಕಾರ್ಯಕ್ರಮವನ್ನು ಸಂಸ್ಥೆಯ ಶಿಕ್ಷಕಿಯರಾದಂತಹ ಶ್ರೀಮತಿ ಉಮಾದೇವಿ, ಕುಮಾರಿ ಜಬೀನಾ ಸಹ ಶಿಕ್ಷಕಿಯರು ವೇದಿಕೆಗೆ ಆಗಮಿಸಿ ವೇಷಭೂಷಣ ಪ್ರದರ್ಶನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. HM sir, teachers, parents and dear students, today's competition is not just about costumes, it's about bringing characters to life, sharing stories and showcasing the boundless creativity of young participants. Every performer brings their unique flair to stage. We are sure you will enjoy every moment. To start from Nivedita Pre-Primary School near Sri Maheshwari Temple, Fort Road, Koppal, nursery student performance of fancy dress. First, I welcome Adar Sanidhi, who is dressed as B.R. Ambedkar. Let's cheer for as he comes on the stage. ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ಏಕತೆಯನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು ನಿನ್ನ ಲೇಖನಿಯ Next, I would like to welcome Thank you, Nagras. Let us welcome to our little Radhe. Thank you, Dikshita. Thank you, Arfanas. Let us welcome on the stage pretty queen Shambhavi Badiger. Excuse me. Hello. ಹೆಸರೇನು? Thank you, Ayan. Let us welcome on the stage our Thank you, Preetham. 오빤 강남스타일 Let us welcome our pilot Madan Kumar Dodmani. बरसात के मौसम में
student. A warm welcome to our honorable chief guest, our visionary principal, respected teachers, beloved parents, and our stars of the evening. Nivedita Pre-Primary School, Sri Vittal Madari Nagar students coming in front of you by wearing fancy dress. Sir, for our food hero, the farmer Muhammad Atif Sandur. ಯಾಕಮ್ಮ ಕಿರ್ಚಾಡ್ತೀಯ ಯಾಕಮ್ಮ Okay, thank you, Anam. Thank you, Burhan. So next, welcome our cute Kashmiri girl Shaista Naz. ಶಂಕರ್ ಶಂಕರ್ Shaista. So let's put your hands together for our beautiful. Thank you, Zunera, for your charm. Next, welcome our sweet. Thank you, ಕೊಳಲೂದು ಗುರುವಾಯು ಕೃಷ್ಣನೇ ಕೃಷ್ಣನೇ ಕೊಳಲೂದು ಗುರುವಾಯು ಕೃಷ್ಣನೇ Thank you, Shabuddin. Thank you, Ayat. Let's welcome our little. ಇದೇ ಮದವಡಗಿಸಿದ
ಸರ್, ನೀವು ಕಂಪನಿ ಸರ್ಕಾರದ ಕತ್ತಲೆ ಏನು ದಿಗಸುತ್ತಿದ್ದೀರಿ, ದಿಗ ತಪ್ಪ ಹೋಗುತ್ತೆ. ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರ ನೀಡೋಷ್ಟು ಸತ್ಯನ ನಿನ್ಗ ಇಲ್ಲಿ ಕಟ್ಟಳೆ ಮಾಡೋ ಅಧಿಕಾರದ್ದು ನಮಗ. Thank you, Bhuvan. What a wonderful and Amit. ಯಶಸ್ವಿನ ಶಿಖರವೇರಲಿ, ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ ಅಂತಂದು ಆಶಿಸುತ್ತಾ 2025-26ನೇ ಸಾಲಿನ 25ನೇ ಶಾಲಾ ವಾರ್ಷಿಕೋತ್ಸವಕ್ಕೆ ಸರ್ವರನ್ನ ತುಂಬ ಹೃದಯದಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈಗ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಮನ್ ನಿರಂಜನ್ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಸಂಸ್ಥಾನ ಶ್ರೀ ಗವಿಮಠ ಕೊಪ್ಪಳ್ ಇವರುಗಳ ದಿವ್ಯ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀಮತಿ ಶಾರದಾಬಾಯಿ ವಿ ಪುಲಸ್ಕರ್, ಅಧ್ಯಕ್ಷರು ನಿವೇದಿತಾ ವಿದ್ಯಾಸಂಸ್ಥೆ ಕೊಪ್ಪಳ್, ಇವರು ವೇದಿಕೆಗೆ ಆಗಮಿಸಿ ವೇದಿಕೆಯನ್ನು ಅಲಂಕರಿಸಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಶ್ರೀ ಅಮ್ಜದ್ ಪಟೇಲ್, ಅಧ್ಯಕ್ಷರು ನಗರಸಭೆ ಕೊಪ್ಪಳ, ಇವರು ಉದ್ಘಾಟಕರ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳ ಸ್ಥಾನವನ್ನು ಡಾಕ್ಟರ್ ಉಮೇಶ್ ರಾಜೂರ್, ಸಕ್ಕರೆ ರೋಗ ಹಾಗೂ ಹೃದಯ ರೋಗ ತಜ್ಞರು, ಇವರು ವೇದಿಕೆ ಆಗಮಿಸಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀಮತಿ ಲಕ್ಷ್ಮೀದೇವಿ ಸಿ ವಿ ಚಂದ್ರಶೇಖರ್, ಸುವರ್ಣ ಸಾಧಕಿ ಪ್ರಶಸ್ತಿ ಪುರಸ್ಕೃತರು, ಕಾರ್ಯದರ್ಶಿಗಳು CVC ಫೌಂಡೇಶನ್ ಕೊಪ್ಪಳ, ಇವರು ಕಾರ್ಯಕ್ರಮದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ನಿತೇಶ್ ಬಿ ಪುಲಸ್ಕರ್, ಪ್ರಧಾನ ಕಾರ್ಯದರ್ಶಿಗಳು ನಿವೇದಿತಾ ವಿದ್ಯಾಸಂಸ್ಥೆ ಕೊಪ್ಪಳ, ಪ್ರಧಾನ ಕಾರ್ಯದರ್ಶಿಗಳು ಕೊಪ್ಪಳ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟ, ಇವರು ಕೂಡ ವೇದಿಕೆಗೆ ಆಗಮಿಸಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ಅಲಂಕರಿಸಿಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಜಗತ್ತು ತುಂಬಿದೆ ಮಾನವನಿಂದ, ಸಮುದ್ರ ತುಂಬಿದೆ ನೀರಿನಿಂದ, ಆಕಾಶ ತುಂಬಿದೆ ನಕ್ಷತ್ರಗಳಿಂದ, ಈ ಭವ್ಯ ವೇದಿಕೆ ತುಂಬಿದೆ ಗಣ್ಯಾತಿ ಗಣ್ಯರಿಂದ. ವೈಶಿಷ್ಟ್ಯಪೂರ್ಣ ಸಂಪ್ರದಾಯಗಳಿಂದ ಜಗತ್ತನ್ನೇ ತನ್ನ ಕಡೆಗೆ ಸೆಳೆದ ದೇಶ ನಮ್ಮ ಭಾರತ ದೇಶ. ಅಂಥ ದೇಶದಲ್ಲಿ ಹುಟ್ಟಿದ ನಾವುಗಳು ಗಣ್ಯರನ್ನು ಸ್ವಾಗತಿಸುವುದು ನಮ್ಮ ಧರ್ಮ. ಮನುಷ್ಯನಿಗೆ ಕೊಡುವಂತಹ ಅತಿ ದೊಡ್ಡ ಉಡುಗೊರೆ ಎಂದರೆ ಅದು ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ. ಇದು ಹಣದಿಂದ ಖರೀದಿಸಿ ಕೊಡುವಂಥದ್ದಲ್ಲ, ಹೃದಯದಿಂದ ಕೊಡುವಂಥದ್ದು ಎಂಬ ಮಾತಿನಂತೆ ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. Good evening to all. Respected dignitaries on the dais, honorable guests, respected teachers, parents, and my dear students, a very warm and a pleasant good evening to one and all. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನುವುದಯ್ಯ, ನೀನೊಲಿದರೆ ವಿಷ ಅಮೃತವದಯ್ಯ,
ನೀನೊಲಿದಲೇ ಸಕಲ ಪಡಿ ಪದಾರ್ಥವು ಇಚ್ಛಿಸುವುದಯ್ಯ ಕೂಡಲ ಸಂಗಮ ದೇವ ಎನ್ನುವ ಹಾಗೆ ಇವತ್ತಿನ ಈ ಕಾರ್ಯಕ್ರಮ ಕಳೆದ ತಿಂಗಳಲ್ಲಿ ನಡೆದಿರುವಂತಹ ಪ್ರತಿ ವರ್ಷ ನಡೆಯುವಂಥ ಮೈಸೂರಿನಲ್ಲಿ ದಸರಾ ಮಹೋತ್ಸವ, ಪ್ರತಿ ವರ್ಷ ನಡೆಯುತ್ತದಲ್ಲ ಕನ್ನಡ ಸಾಹಿತ್ಯೋತ್ಸವ, ಮುಂದಿನ ತಿಂಗಳ ನಡೆಯುವುದಲ್ಲ ಕೊಪ್ಪಳದ ಗವಿಸಿದ್ದೇಶ್ವರ ರಥೋತ್ಸವ. ಆದರೆ ಇಂದು ನಡೆಯುತ್ತಿದೆಯಲ್ಲ ನಮ್ಮ ನಿವೇದಿತ ಶಾಲೆಯಲ್ಲಿ ವಾರ್ಷಿಕೋತ್ಸವ ಹಾಗೂ ಈ ಒಂದು ಸಾಂಸ್ಕೃತಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯಗಳನ್ನು ವಹಿಸಿರುವಂಥ ಅಭಿನವ ಗವಿಸಿದ್ದೇಶ್ವರ ಅವರ ಕೃಪಾ ಆಶೀರ್ವಾದದಿಂದ ಇಂದಿನ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿ ಮಹೋದಯರನ್ನು ಸ್ವಾಗತಿಸುವಂಥ ಸುಸಮಯ. Great leaders do not desire to lead, but to serve. We warmly welcome to our esteemed inaugurator, Mr. Amjad Patel sir, President of CMC Koppal. ಇವರಿಗೆ ನಮ್ಮ ಶಾಲೆಯ ಸಮಾಜ ವಿಜ್ಞಾನ ಶಿಕ್ಷಕರಾಗಿರುವಂಥ ಶ್ರೀಯುತ ಪಾಮೇಶ್ ಇವರಿಂದ ಪುಷ್ಪ ಅರ್ಪಣೆಯನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಈ ಅತಿಥಿ ಮಹೋದಯರನ್ನು ನಾವೊಂದು ಪುಷ್ಪ ಗೌರವನ ಕೊಡುವುದರ ಮುಖಾಂತರವಾಗಿ ನಗರದ ಪ್ರಥಮ ಪ್ರಜೆಯುಗಳಾಗಿರುವಂಥ ಶ್ರೀಯುತ ಅಮ್ಜದ್ ಜೋರಾದ ಚಪ್ಪಾಳೆಯ ಮುಖಾಂತರವಾಗಿ ಪುಷ್ಪಾರ್ಪಣೆಯನ್ನು Standard. A special welcome to Mrs. Lakshmi Devi Chandrasekhar, CVC Madam, Suvarna Sadaki Award winner and a secretary of CVC Foundation, Koppal. Madam, your achievements are a true inspiration to our students. Welcome to once again, ma'am. ಇವರಿಗೆ Once again, I warmly welcome all the dignitaries. ಇವರಿವರೆನ್ನದ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮತ್ತು ಮನೆಯಲ್ಲೇ ಕುಳಿತುಕೊಂಡು ನೇರವಾಗಿ ಕಾರ್ಯಕ್ರಮಗಳು ವೀಕ್ಷಿಸುವಂಥ ಎಲ್ಲರಿಗೂ ಕೂಡ ಈ ಹೃತ್ಪೂರ್ವಕವಾಗಿರುವಂಥ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮ ಸ್ವಾಗತಕ್ಕೆ ವಿರಾಮನ ನೀಡ್ತೇವೆ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಗಣ್ಯಮಾನ್ಯರನ್ನು ಸ್ವಾಗತ ಮತ್ತು ಪುಷ್ಪಾರ್ಪಣೆ ಕಾರ್ಯಕ್ರಮದ ಮೂಲಕ ಗೌರವಿಸಿದಂತಹ ಸ್ವಾಗತ ಮತ್ತು ಪುಷ್ಪಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಮಾರುತಿ ಕಿರ್ಬಂಡಿ ಸರ್ ಹಾಗೂ ಸುರೇಶ್ ಕಲ್ಲಳೆ ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈಗ ಉದ್ಘಾಟನೆ ಕಾರ್ಯಕ್ರಮ. ಬೆಳಕು ಎಂಬುದು ಪ್ರಕಾಶಮಾನವಾದದ್ದು, ಅದು ಸಮೃದ್ಧಿಯ ಸಂಕೇತವಾಗಿದೆ. ಆ ಸಮೃದ್ಧಿಯ ಬೆಳಕನ್ನು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸೋಣ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಅಮ್ಜದ್ ಪಟೇಲ್. ಪ್ರೀತಿಯ ಎಣ್ಣೆ ಸದಾ ತುಂಬಿರಲಿ, ಸಂತಸದ ಜ್ಯೋತಿ ಪ್ರಕಾಶಿಸಲಿ, ದಿವ್ಯತೆಯ ಕಾಂತಿ ಬಾಳು ಬೆಳಗಲಿ. ದೀಪದಂತೆ ಬದುಕಲು ಪ್ರಯತ್ನಿಸಬೇಕು. ಅದಕ್ಕೆ ಯಾವುದೇ ಜಾತಿ ಅಂತಸ್ತು ಬೇಕಿಲ್ಲ. ಅದು ಎಂದಿಗೂ ಬೆಳಗುವ ಪ್ರವೃತ್ತಿಯನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಒಂದು ಸಕಾರಾತ್ಮಕ ಬೆಳವಣಿಗೆ ಅಂತ ಹೇಳ್ಬೋದು. ದೀಪಂ ಜ್ಯೋತಿ ಪರಬ್ರಹ್ಮ. ದೀಪಕ್ಕೊಂದು ಅಜ್ಞಾತ ಅಗಾಧ ಶಕ್ತಿ ಇದೆ. ಕತ್ತಲೆಯನ್ನು ಬೆಳಗುವ ದೀಪ ಮನಸ್ಸಿನ ಎಲ್ಲಾ ಕಲ್ಮಶಗಳನ್ನು ದೂರ ಸರಿಸಿ ಶಾಂತಿ ಮೂಡಿಸುವ ಶಕ್ತಿ ದೀಪಕ್ಕಿದೆ. ಗುಡಿಯಲ್ಲೂ ಗುಡಿಸಲಲ್ಲೂ ಒಂದೇ ಸಮ ಬೆಳಗುವ ದೀಪದ ಸಮತೆ ತಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಲಿ. ಜ್ಞಾನದ ಬಲದಿಂದ to our honorable guests, respected principal, my dear teachers, parents and lovely children. I warmly welcome you all to the 25th annual day celebration of our Nivedita English Medium School, Koppal. Today we are celebrating our school's 25th anniversary. Nivedita English Medium School was established in the year 2000.
Our Nivedita institution was set up by our respectable, honorable Srimati Shardabai Pulaskar ma'am and the late Sri Venkatesh Pulaskar sir. Today, our school is being led by our young and energetic headmaster, Sri Nitesh V. Pulaskar sir. Every year, we celebrate this annual day with a great joy, and this year will be no exception, with a lot of enjoyment for you all. Our teachers and students have worked very hard for many days to prepare a beautiful cultural program, including dance, songs, and speeches for you. Yesterday, we performed Saraswati Puja and concluded our sports day. All the students participated in the games, activities, and won many prizes. And many students also took part in a co-curricular activities. Each and every child has impressed us and our guests with their performance. We were arranged lunch for all the students, parents, and guests yesterday. Now, with your kind permission and blessings, our children are ready to present their talents through this cultural program. We hope this day will be a memorable one in your life and in the long journey of our school. We hope you will enjoy this. Finally, we seek your love, cooperation, and support to help our school progress and make this program a grand success. Thank you. ತಮ್ಮ ಸುಶ್ರಾವ್ಯ ಕಂಠದಿಂದ ಪ್ರಾಸ್ತಾವಿಕ ನುಡಿಗೈದಂತಹ ಕುಮಾರಿ ಜೀನತ್ ಸಹ ಶಿಕ್ಷಕರಿಗೆ ತುಂಬ ಹೃದಯದ ಅಭಿನಂದನೆಗಳು. ಈಗ ವಾರ್ಷಿಕ ವರದಿ ವಾಚನ, ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ, ಹೀಗೆ ಸಾಕಷ್ಟು ಜ್ಯೋತಿಗಳು ಬೆಳಗಲಿಕ್ಕೆ ಕಾರಣವಾಗಿರುವ ನಿವೇದಿತಾ ವಿದ್ಯಾಸಂಸ್ಥೆಯ ವಾರ್ಷಿಕ ವರದಿ ನಿಮ್ಮ ಮುಂದೆ. ಈ ವಾರ್ಷಿಕ ವರದಿ ವಾಚನ ಕಾರ್ಯಕ್ರಮವನ್ನು ಶ್ರೀ ನಿತೇಶ್ ಪಿ ಪುಲಸ್ಕರ್, ಪ್ರಧಾನ ಕಾರ್ಯದರ್ಶಿಗಳು, ನಿವೇದಿತಾ ವಿದ್ಯಾಸಂಸ್ಥೆ ರೀ ಕೊಪ್ಪಳ್, ಪ್ರಧಾನ ಕಾರ್ಯದರ್ಶಿಗಳು, ಕೊಪ್ಪಳ ತಾಲೂಕು ಖಾಸಗಿ ಶಾಲೆಗಳ ಒಕ್ಕೂಟ ಕೊಪ್ಪಳ, ಇವರು ಈ ಒಂದು ವಾರ್ಷಿಕ ವರದಿ ವಾಚನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಪ್ರಪ್ರಥಮವಾಗಿ ಆರಾಧ್ಯ ದೈವನಾಗಿರ್ತಕ್ಕಂಥ ಶ್ರೀ ಗಣೇಶನನ್ನು ಮನದಲ್ಲಿ ಸ್ಮರಿಸುತ್ತಾ, ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆಯ ಎಲ್ಲ ಪಾಲಕರಿಗೆ, ಸಾರ್ವಜನಿಕರಿಗೆ, ಎಲ್ಲರಿಗೂ ಕೂಡ ನಮ್ಮ ಶಾಲೆಯ 25ನೇ ವರ್ಷದ ರಜತ ಮಹೋತ್ಸವ ಸುಸಂದರ್ಭದ ಶುಭಾಶಯಗಳನ್ನು ತಿಳಿಸ್ತೇನೆ. ಆತ್ಮೀಯ ಪಾಲಕರೇ, ಇನ್ನು ನಡುವೆ ಬಹಳ ಕುರ್ಚಿಗಳು ಇದ್ದಾವೆ ಕೂಡಲಿಕ್ಕೆ, ನಡುವೆ ಎಲ್ಲರೂ ಆಸೀನರಾಗಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಈಗ ನಮ್ಮ ವರ್ಷದ ಚಟುವಟಿಕೆಗಳ ಒಂದು ವಾರ್ಷಿಕ ವರದಿ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಸಂತೋಷವೆನಿಸುತ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮ್ಯ ವಿದ್ಯತೆ. ವೇದ ಅಥವಾ ಲೋಕ ವ್ಯವಹಾರದಲ್ಲಿ ಜ್ಞಾನದ ಸಮಾನ ಪವಿತ್ರವಾದ ಯಾವುದೇ ವಸ್ತುವು ಕೂಡ ಇರುವುದಿಲ್ಲ. ರಾಜ ನೃಪತುಂಗರ ಕಾಲದ ಮಹಾನ್ ಕವಿರಾಜ ಮಾರ್ಗ ಕಾವ್ಯದಲ್ಲಿ ಕೋಪಣ ನಗರದ ಬಗ್ಗೆ ಹಾಡಿ ಹೊಗಳಾಡಿದ ನಂತರ ಶಾತವಾಹನರು, ಗಂಗರು, ಹೊಯ್ಸಳರು ಮತ್ತು ಚಾಲುಕ್ಯರು ಮುಂತಾದ ರಾಜವಂಶಗಳು ಆಳಿದಂತಹ ರಾಜ ಅಶೋಕನ ಕಾಲದಲ್ಲಿ ಜೈನ ಧರ್ಮದಿಂದ ಪ್ರಸಿದ್ಧವಾದಂತಹ ಐತಿಹಾಸಿಕ, ಸಾಂಸ್ಕೃತಿಕವಾಗಿ ಪ್ರಾಚೀನ ಪುರಾಣ ಕಾಲದಿಂದಲೂ ಪ್ರಸಿದ್ಧಿ ಪಡೆದ ಈ ನಾಡಿನಲ್ಲಿ ನಿವೇದಿತ ಆಂಗ್ಲ ಮಾಧ್ಯಮ ಶಾಲೆ ಇರುವುದು ಒಂದು ಹೆಮ್ಮೆಯ ವಿಷಯವಾಗಿದೆ. ಈಗ ಈ ಶಾಲೆಗೆ ಪೂರ್ಣ 25 ವರ್ಷಗಳನ್ನು ಮುಗಿಯುತ್ತಾ ಬಂದು ರಜತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿದೆ. ಈ ದಿನ 25ನೇ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿದೆ. ಈ ಭವ್ಯ ದಿವ್ಯ ಕಾರ್ಯಕ್ರಮವು ಶೈಕ್ಷಣಿಕವಾಗಿ ಆಯೋಜನೆಗೊಂಡ ನೃತ್ಯ, ನಾಟಕ, ವಿವಿಧ ಕಲೆಗಳ ಆವಿಷ್ಕಾರ ಮತ್ತು ಕ್ರೀಡೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾಭ್ಯಾಸದಲ್ಲಿ ಹಾಜರಾತಿಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿ ಪ್ರೋತ್ಸಾಹಿಸುವ ಕಾರ್ಯಕ್ರಮ. ವೇದಿಕೆ ಮೇಲಿರುವ ಗಣ್ಯರಿಗೆ ಅವರ ವಿದ್ಯಾಭ್ಯಾಸದಲ್ಲಿ ಸಾಧನೆ, ಅವರಂತೆ ವೃತ್ತಿ ಜೀವನವನ್ನು ಯಶಸ್ಸನ್ನು ತಿಳಿಸಿ ವಿದ್ಯಾರ್ಥಿಗಳನ್ನು ಅವರಂತೆ ಸಾಧನೆ ಮಾಡಲು ಪ್ರೇರೇಪಿಸುವ ಕಾರ್ಯಕ್ರಮ. ಈ ಶೈಕ್ಷಣಿಕ ವರ್ಷದಲ್ಲಿ ನಡೆಸಿದ ಶಾಲಾ ಚಟುವಟಿಕೆಗಳು, ಶಾಲಾ ಸೌಲಭ್ಯಗಳು, ವಿದ್ಯಾರ್ಥಿಗಳ ಸಾಧನೆ ಪ್ರಸ್ತುತಪಡಿಸುವ ಸಮಯವಿದು. ಈ ಸಾಧನೆಗಳು, ಚಟುವಟಿಕೆಗಳ ಬಗ್ಗೆ ವಿವರಿಸಲು ಸಂತೋಷವಾಗುತ್ತದೆ.
25ನೇ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ನಮ್ಮ ಶಾಲೆಯ ಕಳೆದ ವರ್ಷದ SSLC 12ನೇ ಬ್ಯಾಚ್ ಬೋರ್ಡ್ ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡೆದಿದ್ದೆ ಮತ್ತು ಈ ಒಂದು ವಿಷಯ ಹೆಮ್ಮೆಯ ವಿಷಯವಾಗಿದೆ. ಕಳೆದ ವರ್ಷದಲ್ಲಿ ಕುಮಾರ್ ಸಚಿನ್ ರಾಘವೇಂದ್ರ ಗೋರಂಟ್ಲಿ ಎಂಬ ವಿದ್ಯಾರ್ಥಿಯು 625 ಅಂಕಗಳಿಗೆ 599 ಅಂಕಗಳನ್ನು ಪಡೆದು 95.84ರಷ್ಟು ಶೇಕಡ ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾನೆ. ವಿಷಯವಾರು ನೋಡುವುದಾದರೆ ಕನ್ನಡದಲ್ಲಿ 125ಕ್ಕೆ 124, ಇಂಗ್ಲೀಷ್ನಲ್ಲಿ 100ಕ್ಕೆ 99, ಹಿಂದಿಯಲ್ಲಿ 100ಕ್ಕೆ 100 ಮತ್ತು 7 ಜನ ವಿದ್ಯಾರ್ಥಿಗಳು 100ಕ್ಕೆ 99 ಅಂಕಗಳನ್ನು ಪಡೆದಿದ್ದಾರೆ. ಗಣಿತದಲ್ಲಿ 91, ವಿಜ್ಞಾನದಲ್ಲಿ 100ಕ್ಕೆ 91 ಹಾಗೂ ಸಮಾಜದಲ್ಲಿ 100ಕ್ಕೆ 94 ಅಂಕಗಳನ್ನು ವಿಷಯವಾರು ಟಾಪರ್ಗಳು ಪಡೆದಿದ್ದಾರೆ. ಈ ರಿಸಲ್ಟ್ಗಾಗಿ ಶ್ರಮಿಸಿದ ಶಿಕ್ಷಕಿಯರಿಗೂ ಪಾಲಕರಿಗೂ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಪಠ್ಯ ಮಾತ್ರವಲ್ಲದೆ ಪಠ್ಯೇತರ ಚಟುವಟಿಕೆಗಳಾದ ಯೋಗ, ಸ್ಪೋರ್ಟ್ಸ್, ಡ್ರಾಯಿಂಗ್, ಫ್ಯಾನ್ಸಿ ಡ್ರೆಸ್, ಸ್ಪೀಚ್ ಕಾಂಪಿಟೇಷನ್, ಎಸ್ಸೆ ರೈಟಿಂಗ್, ಕ್ವಿಜ್ ಹೀಗೆ ಮುಂತಾದ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷ ಅಂದರೆ 2026-27ನೇ ಸಾಲಿನಲ್ಲಿ ನಮ್ಮ ಶಾಲೆಯಲ್ಲಿ 10ನೇ ತರಗತಿಯು ಕೂಡ ಆಂಗ್ಲ ಮಾಧ್ಯಮದಲ್ಲಿ ಪ್ರಾರಂಭವಾಗ್ತಾ ಇದೆ. ಹೀಗೆ ಮುಂದಿನ ವರ್ಷ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ತರಗತಿಗಳು ಆಂಗ್ಲ ಮಾಧ್ಯಮದಲ್ಲಿ ನಡೆಯುತ್ತವೆ. ಮಕ್ಕಳಿಗೆ ಬೇಕಾದ ನೈತಿಕತೆ, ಸಂಸ್ಕಾರ, ಶಿಕ್ಷಣ ಬಗ್ಗೆ ಶಾಲಾ ಶಿಕ್ಷಕರೊಂದಿಗೆ ಜಯಣ್ಣ ಜಿ ರವರು ಸಂವಾದವನ್ನು ನಡೆಸಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ವತಿಯಿಂದ 17/6/2025ರಂದು ಮಲೇರಿಯಾ, ಡೆಂಗ್ಯೂ, TB ಬಗ್ಗೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಶಾಲೆಯಲ್ಲಿ 11 ದಿನಗಳ ಕಾಲ ಯೋಗ ಕ್ಯಾಂಪನ್ನು ನಡೆಸಲಾಯಿತು ಮತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿಯೂ ನಮ್ಮ ಶಾಲೆ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಸ್ಟೇಟ್ ಲೆವೆಲ್ ಓಪನ್ ಚೆಸ್ ಟೂರ್ನಮೆಂಟ್ 2025ರಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು ಭಾಗವಹಿಸಿದರು. ಕಣ್ಣಿನ ತಪಾಸಣೆ ಮತ್ತು ಚಿತ್ರಕಲೆ ಸ್ಪರ್ಧೆಯನ್ನು ಅನವರತ ವಿಶ್ವ ಭಾರತಿ ಸೊಸೈಟಿ ತೇರಾಪಂತ್ ಪ್ರೊಫೆಷನಲ್ ಫೋರಂ ಇವರು ಮೆಗಾ ಐ ಹೆಲ್ತ್ ಚೆಕಪ್ ಕ್ಯಾಂಪನ್ನು ಇವರು ಆಯೋಜನೆಗೊಳಿಸಿದರು. ವಿದ್ಯಾರ್ಥಿಗಳ ಕಣ್ಣಿನ ತಪಾಸಣೆಯನ್ನು ನಡೆಸಿದರು. ಚಿತ್ರಕಲೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆದ್ದವರಿಗೆ ಬಹುಮಾನಗಳನ್ನು ನೀಡಿದರು. ಪ್ರಥಮ ಬಹುಮಾನ ಪಡೆದ ಕುಮಾರಿ ನಿಖಿತಾ 7ನೇ ತರಗತಿ ವಿದ್ಯಾರ್ಥಿನಿಯು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದ್ದಳು. LIC ಸಂಸ್ಥೆಯಿಂದ ನಡೆದ 69ನೇ ಇನ್ಶೂರೆನ್ಸ್ ವೀಕ್ ಸೆಲೆಬ್ರೇಷನ್ ಡ್ರಾಯಿಂಗ್ ಕಾಂಪಿಟೇಷನ್ನಲ್ಲಿ 2ನೇ ಬಹುಮಾನವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪಡೆದರು. ಎಸ್ಸೆ ಕಾಂಪಿಟೇಷನ್ನಲ್ಲಿ 2ನೇ ಬಹುಮಾನವನ್ನು ಪಡೆದರು. ನ್ಯಾಷನಲ್ ಸ್ಪಿರಿಟ್ ಕರಾಟೆ ಅಕಾಡೆಮಿ ಕೊಪ್ಪಳ್ ಕರಾಟೆ ಕಾಂಪಿಟೇಷನ್ನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ. 5th ನ್ಯಾಷನಲ್ ಯೋಗ ಚಾಂಪಿಯನ್ಶಿಪ್ 2025ರಲ್ಲಿ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಪಡೆದು ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಕನ್ನಡಪ್ರಭ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದ ಚಿತ್ರಕಲಾ ಸ್ಪರ್ಧೆಯಲ್ಲಿ ಕೂಡ ವಿದ್ಯಾರ್ಥಿಗಳು ಭಾಗವಹಿಸಿದರು. ವಿಶ್ವ ಚೆಸ್ ಅಕಾಡೆಮಿ ಕೊಪ್ಪಳ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿ ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ. ದಿನಾಂಕ 10/12/2025ರಿಂದ 14/11/2025ರವರೆಗೆ 5 ದಿನಗಳ ಕಾಲ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಈ ವರ್ಷ ಮುಂಬೈ ನಗರಕ್ಕೆ ಕರೆದುಕೊಂಡು ಹೋಗಲಾಗಿತ್ತು. ಮುಂಬೈಯಲ್ಲಿ ಗೇಟ್ವೇ ಆಫ್ ಇಂಡಿಯಾ, ನೆಹರು ಸೈನ್ಸ್ ಮ್ಯೂಸಿಯಂ, ಎಲಿಫೆಂಟಾ ಕೇವ್ಸ್, ಮುಂಬಾದೇವಿ ಟೆಂಪಲ್, ಸಿದ್ಧಿವಿನಾಯಕ ಟೆಂಪಲ್, ಬಾಂದ್ರಾ ವರ್ಲಿ ಸೀ ಲಿಂಕ್, ಹಾಜಿ ಅಲಿ ದರ್ಗಾ, ಛತ್ರಪತಿ ಶಿವಾಜಿ ಮ್ಯೂಸಿಯಂ, ಮಹಾಲಕ್ಷ್ಮಿ ಟೆಂಪಲ್, ಮರೈನ್ ಡ್ರೈವ್, ಇಸ್ಕಾನ್ ಟೆಂಪಲ್ ಹಾಗೂ ಜೂ ಚೌಪಾಟಿ ಬೀಚ್ ಈ ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿ ಎಲ್ಲ ಪ್ರವಾಸ ತಾಣಗಳಿಗೆ ಹೋಗಲು ಸುವ್ಯವಸ್ಥೆ ಮಾಡಿದ್ದೆವು ಮತ್ತು ವಿದ್ಯಾರ್ಥಿಗಳು ಪ್ರವಾಸದಲ್ಲಿನ ವಿಷಯಗಳನ್ನು ತಿಳಿದು ಸಂತೋಷಪಟ್ಟರು. ದಿನಾಂಕ 6/11/2025ರಂದು 7ನೇ ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ 1 ದಿನದ ಪ್ರವಾಸವನ್ನು ಬೆಳಗಾವಿಯ ಬೈಲಹೊಂಗಲ್ ತಾಲೂಕಿನ ಸಂಗೊಳ್ಳಿ ಎಂಬ ಊರಿಗೆ ಸಂಗೊಳ್ಳಿ ರಾಯಣ್ಣ ಜೀವನ ಚರಿತ್ರೆಯನ್ನು ಸುಂದರವಾಗಿ ಬೊಂಬೆಗಳ ಮೂಲಕ ನಿರ್ಮಾಣ ಮಾಡಿದ ಸ್ಥಳವನ್ನು ನೋಡಿಕೊಂಡು ಬಂದರು. ದಿನಾಂಕ 13/11/2025 ಗುರುವಾರದಂದು ಶಾಲೆಯ 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ವಿಷಯವಾರು ವಸ್ತು ಪ್ರದರ್ಶನ ಹಾಗೂ ಚಿಲ್ಡ್ರನ್ ಮಾರ್ಕೆಟನ್ನು ಆಯೋಜಿಸಲಾಯಿತು. ಮಕ್ಕಳು ಪ್ರಾಜೆಕ್ಟ್ಗಳ ಮೂಲಕ ವಿಷಯ ವಿವರಣೆಯನ್ನು ಮಾಡಿದರು. ಮಕ್ಕಳ ಸಂತೆಯಲ್ಲಿ ವ್ಯವಹಾರ ಜ್ಞಾನದ ಕುರಿತು ಅರಿತರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜನಮನ ಗೆದ್ದಿತು.
ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನಡೆಸಿದ ವೇಷಭೂಷಣ ಸ್ಪರ್ಧೆ, ಶ್ವೇತ ಬಣ್ಣದ ವಸ್ತುಗಳ ಸಂಗ್ರಹಣೆ ಸ್ಪರ್ಧೆ, ತರಕಾರಿ ಮತ್ತು ಹಣ್ಣುಗಳಿಂದ ಕರಕುಶಲತೆ, ಚಿತ್ರಕಲಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆಗಳನ್ನು ಏರ್ಪಡಿಸಿ ನಮ್ಮ ಸಂಸ್ಥೆಯಿಂದ ಮೊದಲನೇ ಬಹುಮಾನವಾಗಿ 750 ರೂಪಾಯಿ ಮತ್ತು ಎರಡನೇ ಬಹುಮಾನವಾಗಿ 500 ರೂಪಾಯಿ ನಗದು ಬಹುಮಾನವನ್ನು ನೀಡಿ ಮಕ್ಕಳಿಗೆ ಪ್ರೋತ್ಸಾಹಿಸಲಾಯಿತು. ನಮ್ಮ ಶಾಲೆಯಲ್ಲಿ ಒಟ್ಟು 51 ಜನ ನುರಿತ ಶಿಕ್ಷಕ ಶಿಕ್ಷಕಿಯರು ಸೇವೆ ಸಲ್ಲಿಸುತ್ತಿದ್ದು 1,000 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸುವುದರ ಮೂಲಕ ಶ್ರಮ ವಹಿಸುತ್ತಿದ್ದಾರೆ. ತಾಲೂಕಾ ಖಾಸಗಿ ಶಾಲಾ ಒಕ್ಕೂಟ ಏರ್ಪಡಿಸಿದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಡೆಸಿದ ಕಾರ್ಯಕ್ರಮದಲ್ಲಿ ಶ್ರೀ ಮಾರುತಿ ಕಿರುಬಂಡಿ ಅವರು ಅತ್ಯುತ್ತಮ ಶಿಕ್ಷಕ ಎಂದು ಪ್ರಶಸ್ತಿಯನ್ನು ಪಡೆದುಕೊಂಡರು. ಈ ಶೈಕ್ಷಣಿಕ ವರ್ಷದಲ್ಲಿಯೂ ಕೂಡ ಎಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಅತ್ಯುತ್ತಮ ಅಂಕ ಗಳಿಸುವಲ್ಲಿ ಪ್ರತಿಶತ 100ಕ್ಕೆ 100ರಷ್ಟು ಅಂಕ ಪಡೆಯುವಲ್ಲಿ ನಮ್ಮ ಶಾಲಾ ಶಿಕ್ಷಕರು ಶ್ರಮವಹಿಸಿ ಪಾಠ ಬೋಧನೆ ಮಾಡುತ್ತಿದ್ದಾರೆ. ಶಾಲೆಯಲ್ಲಿ ನಮ್ಮೆಲ್ಲರ ಮತ್ತು ಶಿಕ್ಷಕರ ಸೇವೆ ಮಹತ್ವದ್ದಾಗಿದೆ. ಕಳೆದ 2 ವರ್ಷದಿಂದಲೇ ವಿದ್ಯಾರ್ಥಿಗಳಿಗಾಗಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಲು LED ಪ್ಯಾನಲ್ ಮೂಲಕ ಡಿಜಿಟಲ್ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಸುಸಜ್ಜಿತ ಕಟ್ಟಡ ವ್ಯವಸ್ಥೆ, ಪೂರ್ಣ ಪ್ರಮಾಣದ ಆಸನಗಳು, ಗ್ರಂಥಾಲಯ, ಆಟದ ಸಾಮಗ್ರಿಗಳು, ಕುಡಿಯುವ ನೀರಿನ ಫಿಲ್ಟರ್ ನೀರಿನ ವ್ಯವಸ್ಥೆ, ಪರಿಸರ ಸ್ನೇಹಿ ಮತ್ತು ಅಭ್ಯಾಸ ಸ್ನೇಹಿ ಪ್ರತಿಯೊಂದು ಕೋಣೆಯಲ್ಲೂ ಮತ್ತು ಶಾಲಾ ಕಟ್ಟಡದಲ್ಲೂ ಸುತ್ತಲೂ CC ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಪ್ರತಿ ತರಗತಿಯಲ್ಲಿ ವಿದ್ಯಾರ್ಥಿ ಹಾಗೂ ಶಿಕ್ಷಕರೊಂದಿಗೆ ಶೀಘ್ರವಾಗಿ ಮಾತನಾಡಲು ಪ್ರತಿಯೊಂದು ವರ್ಗ ಕೋಣೆಯಲ್ಲೂ ಸ್ಪೀಕರ್ಗಳನ್ನು ಅಳವಡಿಸಲಾಗಿದೆ. ದೂರದ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಹೋಗಲು ಬಸ್ ವಾಹನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಶಿಕ್ಷಣ ಕಾರ್ಯ ಚಟುವಟಿಕೆಗಳಲ್ಲಿ ಸದಾ ಪ್ರೋತ್ಸಾಹ ನೀಡುತ್ತಿರುವ ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ, ಟ್ರಸ್ಟ್ನ ಸದಸ್ಯರುಗಳಿಗೆ, ಕಳೆದ ವರ್ಷ ಸೇವೆ ಸಲ್ಲಿಸಿದ ಎಲ್ಲ ಶಿಕ್ಷಕಿಯರ ಬಳಗಕ್ಕೆ, ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೆ ನಮ್ಮ ವಿದ್ಯಾಸಂಸ್ಥೆ ಹಾಗೂ ವೈಯಕ್ತಿಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತಾ ಹೀಗೆ ಈ ಸಂಸ್ಥೆಗೆ ಸಹಕಾರ ಪ್ರೋತ್ಸಾಹವನ್ನು ಹರಸಬೇಕೆಂದು ನನ್ನ ವರದಿ ವಾಚನವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಂದಿನವರೆಗೂ ನಮ್ಮ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾಲೋಕನ, ವರ್ತಮಾನದೊಂದಿಗೆ ಭವ್ಯ ಭವಿಷ್ಯದ ಸಂಕಲನ ಈ ವರದಿ ವಾಚನ. ನಿವೇದಿತಾ ವಿದ್ಯಾಸಂಸ್ಥೆಯ ಒಂದು ವರದಿ ವಾಚನವನ್ನು ತಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದಂತಹ ಶ್ರೀ ನಿತೇಶ ವಿ ಪುಲಸ್ಕರ್, ಪ್ರಧಾನ ಕಾರ್ಯದರ್ಶಿಗಳು, ನಿವೇದಿತ ವಿದ್ಯಾಸಂಸ್ಥೆ ಕೊಪ್ಪಳ, ಇವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸುತ್ತಾ ಈಗ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಒಂದು ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಶ್ರೀ ಮೊಹಮ್ಮದ್ ಶಫಿ ಹಿಂದಿ ಶಿಕ್ಷಕರು ಹಾಗೂ ಶ್ರೀ ಪ್ರಶಾಂತ್ ಚೌಹಾಣ್ ವಿಜ್ಞಾನ ಶಿಕ್ಷಕರು ವೇದಿಕೆಗೆ ಆಗಮಿಸಿ ಈ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕ್ಲಾಸ್ ಟಾಪರ್ಸ್ಗೆ ಬಹುಮಾನವನ್ನು ನೀಡಲಾಗ್ತದೆ. ಪಾಲಕರು ಎಲ್ಲರೂ ತಯಾರಲ್ಲಿರಬೇಕು. ನಿನ್ನದಾಗುವುದು ಎಂಬ ಹಿತೋಕ್ತಿಯಂತೆ ನಿವೇದಿತ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಕೊಪ್ಪಳ 25ನೇ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ 2025 ಹಾಗೂ 26ನೇ ಸಾಲಿನ ಪ್ರಥಮ ಸೆಮಿಸ್ಟರ್ನಲ್ಲಿ ತರಗತಿವಾರು ಪ್ರಥಮ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಮೊದಲನೆಯದಾಗಿ ಮಹೇಶ್ವರ ದೇವಸ್ಥಾನದ ಶಾಲೆಯ LKG ತರಗತಿಯ ಸಹನಾ ಹೂಗಾರ್, ಈ ಒಂದು ವಿದ್ಯಾರ್ಥಿನಿ 100ಕ್ಕೆ 100% ಅಂಕಗಳನ್ನು ಪಡೆದುಕೊಂಡು ತರಗತಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿಯು ಪಾಲಕರೊಂದಿಗೆ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ವಿದ್ಯಾರ್ಥಿನಿಗೆ ಶ್ರೀಮತಿ ಲಕ್ಷ್ಮೀದೇವಿ CV ಚಂದ್ರಶೇಖರ್ ಮೇಡಮ್ ರವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ.
ರವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ 4ನೇ ತರಗತಿಯಿಂದ ಅನಮ್ ಖನಂ ಈ ಒಂದು ವಿದ್ಯಾರ್ಥಿನಿಯು ಸಹ 100ಕ್ಕೆ 99% ಅಂಕಗಳನ್ನು ಪಡೆದುಕೊಂಡು ತರಗತಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾಳೆ. ಈ ಒಂದು ವಿದ್ಯಾರ್ಥಿಯು ಸಹ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು. ಈ ವಿದ್ಯಾರ್ಥಿನಿಗೆ ಅಮ್ಜದ್ ಪಟೇಲ್ ಸರ್ ಅವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿಯನ್ನು ವಿತರಿಸಿದ ಸರ್ ಅವರಿಗೂ ಮತ್ತು ತರಗತಿಯಿಂದ ಅಮನ್ ಖಾನ್ ಪ್ರಶಸ್ತಿಯನ್ನು ಕನ್ನಡದಲ್ಲಿ 125ಕ್ಕೆ 124 ಅಂಕ ಪ್ರಥಮ. ಅದೇ ರೀತಿ ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕ. ಈ ಪ್ರಶಸ್ತಿಯನ್ನು ಸ್ವೀಕರಿಸುತ್ತೇವೆ. ಮೇಡಮ್ ರವರಿಗೆ ಧನ್ಯವಾದಗಳು. ಮೌಲಾ ಹುಸೇನ್ ತಮಾಟಿ ಈ ಒಂದು ವಿದ್ಯಾರ್ಥಿಯು ಹಿಂದಿ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಂಡು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಅದೇ ರೀತಿ ವಿಜ್ಞಾನ ವಿಷಯದಲ್ಲಿ 100ಕ್ಕೆ 83 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಈ ಒಂದು ವಿದ್ಯಾರ್ಥಿಯು ಸಹ ತಮ್ಮ ಪಾಲಕರೊಂದಿಗೆ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿಯನ್ನು ಸ್ವೀಕರಿಸಿದ ಸರ್ ಅವರಿಗೆ ವಿಷಯದಲ್ಲಿ 100ಕ್ಕೆ 99 ಅಂಕಗಳನ್ನು ಪಡೆದುಕೊಂಡು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದ್ದಾನೆ. ಈ ಒಂದು ವಿದ್ಯಾರ್ಥಿಯು ಸಹ ವೇದಿಕೆಗೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಅಮ್ಜದ್ ಪಟೇಲ್ ಸರ್ ಅವರು ಪ್ರಶಸ್ತಿಯನ್ನು ವಿತರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಶಸ್ತಿಯನ್ನು ಸ್ವೀಕರಿಸಿದ ವಿದ್ಯಾರ್ಥಿಗೆ ಮತ್ತು ವಿತರಿಸಿದ ಸರ್ ಅವರಿಗೆ ಧನ್ಯವಾದಗಳು.